ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೋಮಾರಿತನ, ಅದರಲ್ಲೂ ಕೂಡ ಮಕ್ಕಳಿಗೆ, ಓಕೆ, ಪರ್ಟಿಕ್ಯುಲರ್ ಆಗಿ ಮಕ್ಕಳಿಗೆ ಸೋಮಾರಿತನ ಏನಿದು ಅಂತ ಹೇಳಿದ್ರೆ, ಎಲ್ಲಿದ್ದಾರೆ ಅಲ್ಲೇ, ಎಲ್ಲಿ ಕೂತಿರ್ತಾರೆ ಆ ಬೆಡ್ ಮೇಲೇ ತಿನ್ನುವಂಥದ್ದು, ಅಲ್ಲೇ ಎದ್ದೇಳುವಂಥದ್ದು, ಸೋಂಬೇರಿತನ, ಎದ್ದು ಕೂಡ ಈ ಕಡೆ ಬರಲ್ಲ ಅಂತ್ಯ, ಒಂದು ಲೋಟ ಕೂಡ ತೆಗೆಯಲ್ಲ ಅಂತ್ಯ, ಒಂದು ವಿಷಯ ಏನು ಮನೆಯಲ್ಲಿ ಕೆಲಸ ಅಂತ ಮಾಡಲ್ಲ ಅಂತ್ಯ, ಯಾವಾಗ ನೋಡಿದ್ರು ಮಲಗೆ ಇರೋದು, ಯಾವಾಗ ನೋಡಿದ್ರು ಬಿದ್ದೇ ಇರೋದು, ಸುಸ್ತು ಅನ್ನೋದು, ಆಯಾಸ ಅನ್ನೋದು ಸೋಮಾರಿತನದ ಒಂದು ಪರಾಕಾಷ್ಠೆ ಅಂತ ನಾವು ಕರೀಬೋದು. ಮಕ್ಕಳಲ್ಲಿ ಈ ರೀತಿಯಾದಂಥ ಸೋಮಾರಿತನ ಇರುವಂಥ ಮನೆಯಲ್ಲಿ ನಾನು ಹೇಳುವಂಥ ಒಂದು ಮಂತ್ರವನ್ನು ತಾವು ಚಾಂಟ್ ಮಾಡಿಸಿ ಮಕ್ಕಳ ಕೈನಲ್ಲಿ. ಅದಕ್ಕಿಂತ ಮುಂಚೆ ಈ ರೀತಿ ಮಕ್ಕಳಿಗೆ ಜಾಸ್ತಿ ನೀರು ಕುಡಿಸುವಂಥ ಪ್ರಯತ್ನವನ್ನು ಮಾಡಿ. ಅಂದರೆ ತುಂಬ ಜಾಸ್ತಿ ನೀರು ಕುಡಿತಾ ಇರಬೇಕು. ಇವ್ರುಗಳು ಆಗಾಗ ನೀರನ್ನು ಕುಡಿತಾ ಇರುವಂಥದ್ದನ್ನು ಜಾಸ್ತಿಯಾಗಿ ಅಧಿಕವಾಗಿ ಮಾಡಿ. ಇದು ಒಂದು ಪರಿಹಾರ. ಎರಡನೇ ಪರಿಹಾರ ಏನು ಅಂತ ಹೇಳಿದ್ರೆ, ಇದೇ ಮಂತ್ರವನ್ನು ತಾವೊಂದು ಬಿಳಿ ಹಾಳೆ ಮೇಲೆ ಬರೆದು, ಅಂದರೆ ಕೆಂಪು ಬಣ್ಣದ ಲೇಖನಿಯಿಂದ ಬರೀರಿ. ಕೆಂಪು ಕಲರ್ ಇಂಕ್ ಇರಬೇಕು. ಅದೇ ಲೇಖನಿಯಿಂದ ಬರೆದು ನೀವು ಇದನ್ನು ಬಂದ್ಬಿಟ್ಟು ಮನೆಯಲ್ಲಿ ಎಲ್ಲಾದರೂ ಯಾವುದೇ ದಿಕ್ಕಿನಲ್ಲಾದರೂ ಅಂಟಿಸ್ಬೋದು. ಇದಕ್ಕೆ ಯಾವುದೇ ರೀತಿ ಇಂಥದ್ದೇ ದಿಕ್ಕು ಅಂತ ಏನಿಲ್ಲ. ಆದರೆ ಆದಷ್ಟು ಅದು ಮಕ್ಕಳಿಗೆ ಕಾಣಿಸೋ ರೀತಿ ಇರುವಂಥ ದಿಕ್ಕಿದ್ದರೆ ಬಹಳ ಉತ್ತಮ. ಇವಾಗ ನನ್ನ ಮಗು ಇದೇ ಜಾಗದಲ್ಲಿ ಕೂತ್ಕೊಳ್ಳುತ್ತೆ ಅಥವಾ ಇದೇ ಜಾಗದಲ್ಲಿ ಮಲ್ಕೊಳ್ಳುತ್ತೆ ಅಂತ ಗೊತ್ತಾಯಿತು ಅಂದರೆ ಅಲ್ಲಿಗೆ ಅದು ಕಾಣಿಸ್ಕೊಳ್ಳೋ ರೀತಿಯಲ್ಲೇ ಅದನ್ನು ನೀವು ಅಂಟಿಸೋದು ನನ್ನ ಪ್ರಕಾರ ಉತ್ತಮ. ಅಥವಾ ಈ ಮಂತ್ರವನ್ನು ಆ ಮಕ್ಕಳಿಗೆ ಕನಿಷ್ಠ ಪಕ್ಷ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಚಾಂಟ್ ಮಾಡ್ಬೋದು. ಕನಿಷ್ಠ ಅಂತ ಹೇಳಿದ್ರೆ ಒಂದು 108 ಸಲ ಆ ಮಕ್ಕಳಿಗೆ ಈ ಮಂತ್ರವನ್ನು ಪ್ರತಿನಿತ್ಯ ಜಪಿಸುವಂಥ ಒಂದು ಪ್ರತಿನಿತ್ಯ ಜಪಿಸೋದಕ್ಕೆ ಆ ಮಕ್ಕಳಿಗೆ ಹೇಳ್ಕೊಡಿ. ಇಲ್ಲ ನಮ್ಮ ಮಕ್ಕಳು ತುಂಬ ಚಿಕ್ಕವರಿದ್ದಾರೆ ಅಥವಾ ಮಾಡಲ್ಲ, ಮೊಂಡು ಹಠ ಇತ್ಯಾದಿಗಳನ್ನ ಮಾಡ್ತಾರೆ ಗುರು, ಇದಕ್ಕೆ ಬೇರೆ ಏನಾದರೂ ಪರಿಹಾರ ನೀವು ಹೇಳಿ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಯಾವ್ದಾದ್ರು ಒಂದು ಲೋಟ ತಗೊಳ್ಳಿ, ಆ ಲೋಟದಲ್ಲಿ ನೀರು ಹಾಕಿ ಈ ಮಂತ್ರವನ್ನು 108 ಸಲ ಹೇಳಿ ಅಭಿಮಂತ್ರಿಸಿ. ನಾನು ಎಲ್ಲ ಚಾನೆಲ್ ಅಥವಾ ನನ್ನ ಎಲ್ಲ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಅಭಿಮಂತ್ರಿಸೋದು ಹೇಗೆ ಅಂತ. ತಂದೆ ತಾಯಿಯರು ಇದನ್ನು ಅಭಿಮಂತ್ರಿಸಿ ಈ ಒಂದು ನೀರನ್ನು ಸಾಧ್ಯವಾದಷ್ಟು ಆ ಮಕ್ಕಳಿಗೆ ಕುಡಿಸ್ತಾ ಬನ್ನಿ. ಮೊದಲೇ ಹೇಳಿದೆ ನೀರು ಅತಿಯಾಗಿ ಕುಡಿಸಿ ಅಂತ. ಸೊ ನೀವು ನೀರಿಗೆ ಅಭಿಮಂತ್ರಿಸ್ಬಿಟ್ಟು ಅದೇ ನೀರನ್ನು ಕುಡಿಸೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಕೆಲಸ ಮುಗಿದೋಯ್ತು ಅಷ್ಟೇ, ಇನ್ನೇನು ಇಲ್ಲ. ಒಂದು ಮಕ್ಕಳ ಕೈಯಿಂದ ಮಾಡಿಸಿ ಅಥವಾ ನೀವು ಹಿರಿಕರು ಮಾಡಿ, ನಿಮ್ಮ ಕೈನಲ್ಲೂ ಆಗಲ್ಲ, ಚಾಂಟಿಂಗ್ ಮಾಡೋಕ್ಕಾಗಲ್ಲ, ಮಕ್ಕಳು ಚಾಂಟ್ ಮಾಡಲ್ಲ, ದಯವಿಟ್ಟು ಒಂದು ವೈಟ್ ಪೇಪರಲ್ಲಿ ಬರೆದ್ಬಿಟ್ಟು ಮಕ್ಕಳಿಗೆ ಕಾಣಿಸೋ ಥರ ಆದರೂ ಇಡಿ. ಇದಕ್ಕಿಂತ ಸುಲಭವಾದಂಥ ಪರಿಹಾರ ಯಾವುದಿಲ್ಲ. ಅತೀ ಸೋಂಬೇರಿತನ, ಓದೋ ವಿಚಾರ ಆಗಿರ್ಬೋದು, ಕೂತ್ಕೊಳ್ಳೋ ವಿಚಾರ, ಮನೆಯಲ್ಲಿ ಕೆಲಸ ಮಾಡೋ ವಿಚಾರ ಏನೇ ಆಗಿರ್ಬೋದು, ಲೇಟಾಗಿ ಎದ್ದೇಳೋದು, ಲೇಜಿನೆಸ್ಸು, ಬೆಡ್ ಮೇಲೇ ಬಿದ್ದಿರೋದು, ಸೋಫಾ ಮೇಲೇ ಬಿದ್ದಿರೋದು, ಎಲ್ಲಂದ್ರಲ್ಲಿ ಕೂತ್ಕೊಳ್ಳೋದು, ಕೇಳಿದ್ರೆ ನಂಗೆ ಸುಸ್ತಾಗುತ್ತೆ, ನನಗೆ ಆ ನೋವು, ನನಗೆ ಈ ನೋವು ಅನ್ನುವಂಥದ್ದು ಮಕ್ಕಳಲ್ಲಿ ಕಂಡುಬರುವ ಈ ಸಮಸ್ಯೆಗೆ ನಾನು ಇವಾಗ ಕೊಡ್ತಾ ಇರುವಂಥ ಮಂತ್ರವನ್ನು ಚಾಂಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಮಂತ್ರ ಈ ರೀತಿ ಇರುತ್ತೆ. ನಾನು ಈ ನಮ್ಮ ಒಂದು ವಿಡಿಯೋದಲ್ಲಿರುವಂಥ ಸ್ಕ್ರೀನ್ನಲ್ಲೂ ಕೂಡ ಮಂತ್ರವನ್ನು ಹಾಕಿರ್ತೀನಿ. ಯಾರಿಗಾರು ಅರ್ಥ ಆಗಿಲ್ಲ ಅಂದರೆ ಅಲ್ಲಿ ನೋಡಿ ತಿಳ್ಕೊಳ್ಳಿ. ಶ್ರೀಧರ ಶ್ರೀಧ, ಈ ಶ್ರೀಧರದಲ್ಲಿರುವಂಥ ರಾ ತೆಗೆದುಬಿಡಿ, ಶ್ರೀಧರ ಶ್ರೀಧ, ಅರ್ಥ ಆಯ್ತಲ್ವಾ? ಅದೇ ರೀತಿ ಶ್ರೀಕರ ಶ್ರೀಕ, ಶ್ರೀಕರದಲ್ಲಿ ಆ ರಾ ತೆಗೆದುಬಿಡಿ, ಶ್ರೀಕರ ಶ್ರೀಕ. ಅದೇ ರೀತಿ ಶ್ರೀಲತಾ ಶ್ರೀಲ, ತಾ ಮಾತ್ರ ತೆಗೆದುಬಿಡಿ, ಶ್ರೀಲಾ ಬಂತು, ಶ್ರೀಲತಾ ಶ್ರೀಲ. ಇಷ್ಟೇ ಈ ಮಂತ್ರವನ್ನು ನೀವು ತಗೋಬೋದಾಗಿದೆ. ನೋಡಿ, ಶ್ರೀಧರ ಶ್ರೀಧ, ಶ್ರೀಕರ ಶ್ರೀಕ, ಶ್ರೀಲತಾ ಶ್ರೀಲ. ಈ ಮಂತ್ರವನ್ನು ಪ್ರತಿನಿತ್ಯ ಸಾಧ್ಯವಾದ ಮಟ್ಟಿಗೆ ನೀವು ಚಾಂಟ್ ಮಾಡ್ಬೋದು. ಇಲ್ಲ ಅಂತೇಳಿದ್ರೆ ಕನಿಷ್ಠ ಪಕ್ಷ ಅಂತೇಳಿದ್ರೆ 108 ಸಲ ಚಾಂಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಆ ಸೋಂಬೇರಿ ಥರದಿಂದ ಆ ಮಕ್ಕಳು ಹೊರ ಬರುತ್ತಾರೆ. ಇದೇ ರೀತಿಯಾದಂಥ ಅತ್ಯಂತ ಸರಳವಾಗಿರುವಂಥ ಯಂತ್ರ ಮಂತ್ರ ತಂತ್ರಗಳಿಗೆ ಸಂಬಂಧಪಟ್ಟಂಥ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ, ಪರಿಹಾರ ಕ್ರಿಯೆಗೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಈ ಜ್ಞಾನ ನಿಮ್ಮವರಿಗೆ ತಲುಪಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.